ನಾಳೆ ಕಪ್ ಗೆದ್ರೆ ಇದು ಫ್ರೀ ಬೀಳ ನಿಂಕ ನಾಳೆ ನಂಬರ್ ಕಪ್ ಗೆದ್ರೆ ಫುಲ್ ಬಾಟ್ಲ್ ಫ್ರೀ. ನಮ್ ಬಾಯ್ಸ್ ಫಸ್ಟ್ ಸ್ಟಾಪ್ ಎಲ್ಲ ಹಾಕಿದಾರೆ ನೋಡಿ. ನಮ್ಮ ಹುಡುಗರು ನೋಡಿ ಟೈಪ್ಸ್ ರೆಡಿ ಮಾಡ್ತಾ ಇದೀವಿ. ಎಲ್ಲಾರು ಹ್ಯಾಪಿ ಮೊಮೆಂಟ್ಸ್ ಅಲ್ಲಿ ಎಂಜಾಯ್ ಮಾಡ್ತಾರೆ. ಓನರ್ದು ಒಂದೇ ಚಿಂತೆ, ಗಲಾಟೆ ಮಾಡಿದ್ರೆ ನಾಳೆ ಪ್ಲಾಟ್ ಇಂದ ಎಲ್ಲಿ ಓಡಿಸ್ಬಿಡ್ತಾರೋ ಅಂತ. ನಾನು ದೇವರಾಣಿ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂತೆ. ಹೇಳ ಇನ್ನೊಂದ್ಸತಿ ಏನಿರ್ಬೇಕಾ? ನನ್ ಮೇಲೆ ಹಣೆ ಇಟ್ಟು ರಿವ್ಯೂ ಕೊಡ್ಬೇಕು ನೋಡಿ. ನೀವು ಅಷ್ಟ ಮಸಾಲ ದೋಸೆ ರೆಡಿ ಕಿತ್ತು ತಿನ್ನೋದಲ್ಲೇ ಮಜಾ ಇರೋದು. ಹೆಂಗದ ಒಂದು ಬೈಟ್ ತಿನ್ನಲಿಂದ ಒಂದು ಬೈಟ್ ತಿಂದಿಲ್ಲ. ಏನಾಯ್ತು ನೋಡ, ಹಿಂದೆ ತಿರ್ಗ ನಾವು ಬರ್ತೀವಿ ಮಚ್ಚ. ಗ್ರೌಂಡ್ ಲೆಕ್ಕ. ಹಾಯ್ ಎಲ್ರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ವೆಲ್ಕಮ್ ನಿಮ್ಮೆಲ್ರಿಗೂ. ತುಂಬಾ ದಿನ ಆದ್ಮೇಲೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದೀವಿ. ಈ ವಿಡಿಯೋ ಮಾತ್ರ ತುಂಬಾ ಸಖತ್ತಾಗಿರುತ್ತೆ, ಸೊ ಯಾರು ಮಿಸ್ ಮಾಡಿದ್ರೆ ಪೂರ್ತಿ ನೋಡಿ. ಸೊ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇರೋ ಮ್ಯಾಟ್ರ್ ಏನು ಅಂತಂದ್ರೆ, ನಮ್ಮ ಫ್ರೆಂಡ್ ಅವ್ರ ಫ್ಲಾಟ್ದು ಗೃಹ ಪ್ರವೇಶ ಇದೆ ನಾಳೆ. ಸೊ ಅದರಿಂದ ನಾನು ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದೀವಿ ನೋಡಿ. ಮುಂದೆ ಪಿಳ್ಳೆವ್ರ ಮನೆ ಗೃಹ ಪ್ರವೇಶ ಇದೆ ನಾಳೆ, ಅದಕ್ಕೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇರೋದು. ಇವಾಗಿಂದ ನಾಳೆ ಇಷ್ಟೊತ್ತವರೆಗೂ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ. ನಾವು ತುಂಬ ದಿನ ಆಗಿತ್ತು ಟ್ರಿಪ್ಸ್ ಎಲ್ಲ ಹೋಗಿ, ಸಿಕ್ಕಿನೂ ತುಂಬ ದಿನ ಆಗಿತ್ತು. ಅದರಿಂದ ಇವಾಗ ಎಲ್ಲರೂ ಅಲ್ಲಿ ಮೀಟ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಸಿಗೋಣ. ನಮ್ಮ ಬೆಂಗಳೂರಲ್ಲಿರೋ ಜನ ಏನ್ರಿಂದ ಬೇಕಾದ್ರೂ ತಪ್ಸ್ಕೊಳ್ಬೋದು, ಬಟ್ ಈ ಟ್ರಾಫಿಕ್ ಇಂದ ಮಾತ್ರ ಯಾವತ್ತೂ ತಪ್ಸ್ಕೊಳಕ್ ಚಾನ್ಸೇ ಇಲ್ಲ. ಯಾಕೆ ಯಾಕೆ ಆ ಕಡೆ ಅಂತೂ ನೋಡಿ ಎಷ್ಟು ಜಾಮ್ ಆಗೈತೆ ಅಂದ್ರೆ, ಭಟ್ರಳ್ಳಿ ಸಿಗ್ನಲ್ ಆಲ್ಮೋಸ್ಟ್ ಆವಲಹಳ್ಳಿವರೆಗೂ ಇರುತ್ತೆ ಜಾಮು. ಸೊ ಈ ಕಾರಲ್ಲಿ ನಾನು ಪಿಳ್ಳೆ ಹೋಗ್ತಾ ಇದ್ದೀವಿ. ಹಿಂದ್ಗಡೆ ಅವರು ಕೋಲಾರಿಂದ ಸುಬ್ಬು ಮತ್ತೆ ಅನಂತು ಅವರು ಕೋಲಾರಿಂದ ಬರ್ತಾ ಇದಾರೆ ಇಬ್ರು. ಮತ್ತೆ ಇನ್ನ ನಮ್ಮ ಹುಡುಗರು ಆಲ್ರೆಡಿ ಮಧ್ಯಾಹ್ನ, ಕೆಲವರು ಸಾಯಂಕಾಲ ಬಂದಿದ್ದಾರೆ. ಅವರು ಬೈಕಲ್ಲಿ ಆಲ್ರೆಡಿ ಹೋಗ್ತಾ ಇದಾರೆ. ಸೊ ಬನ್ನಿ ಎಲ್ಲಾರನ್ನು ಮೀಟ್ ಮಾಡಿಸ್ತೀನಿ ಅತಿ ಶೀಘ್ರದಲ್ಲಿ. ನಮ್ ಬಾಯ್ಸ್ ಫಸ್ಟ್ ಸ್ಟಾಪ್ ಎಲ್ಲ ಹಾಕಿದಾರೆ ನೋಡಿ. ಆಕ್ಚುಲಿ ಫುಡ್ ಪ್ರಿಪೇರ್ ಮಾಡಕ್ಕೆ ಐಟಮ್ಸ್ ಬೇಕು, ಬಟ್ ಇವಾಗ ಅದು ಇಂಪಾರ್ಟೆಂಟ್ ಇಲ್ಲ ನಮ್ಗೆಲ್ಲ. ಫಸ್ಟ್ ಸ್ಟಾಪ್ ನೋಡಿ. ಮಚ್ಚಾ ಹಾಯ್ ಹಾಯ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಿಳೆ ನಂಬರ್ ನಾಳೆ ಕಪ್ ಗೆದ್ರೆ ಇದು ಫ್ರೀ ಬಿಳೆ ನಿಂಕ ನಾಳೆ ನಂಬರ್ ಕಪ್ ಗೆದ್ರೆ ಫುಲ್ ಬಾಟ್ಲ್ ಫ್ರೀ ಬಿಳೆ. ವಾರ್ಕಳದಾಗೂ ಕೊಡ್ಸಿಲ್ಲ, ಬೆಂಗಳೂರಾಗೂ ಇವ್ನ್ ಬೇಕಾಗಿರೋ ಕೊಡ್ಸಿಲ್ಲ ಅಂದ್ರೆ ಅದ್ ಏನೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾವು ಕೇರಳ ಟ್ರಿಪ್ ಹೋದಾಗೂ ಅಷ್ಟೇ, ಇವ್ ನಮ್ಮ ಮಚ್ಚಗನ್ ಬೇಕಾಗಿರೋ ಬ್ರ್ಯಾಂಡ್ ಸಿಗ್ಲಿಲ್ಲ. ಬೆಂಗಳೂರಲ್ಲೂ ಇವಾಗ ಒಂದು 6-7 ಬಾರ್ ಓಡಾಡಿರ್ತೀವಿ, ಇಲ್ಲಿ ಸಿಕ್ಕಿಲ್ಲ. ಅವನ್ ದುರಾದೃಷ್ಟನೋ ಏನೋ ಗೊತ್ತಿಲ್ಲ. ಇದು ಅವ್ನು ಕುಡಿಯೋದಂತ ಬ್ರ್ಯಾಂಡ್ ಗೊತ್ತಿಲ್ಲ, ಬಟ್ ಎಲ್ಲೂ ಸಿಕ್ಕಿಲ್ಲ. ಫೈನಲಿ ಇವಾಗ ವೆಜಿಟೇಬಲ್ಸ್ ಏನೇನ್ ಬೇಕೋ, ಇವಾಗ ನಾವು ಮಾಡೋ ಮಶ್ರೂಮ್ ಬಿರಿಯಾನಿಗೆ ಅದಕ್ಕೆ ಏನೇನ್ ಐಟಮ್ಸ್ ಬೇಕೋ ತಗೊಳಕ್ ಮತ್ತೆ ತರಕಾರಿ ಅಂಗಡಿ ಹತ್ರ ಬಂದಿದೀವಿ. ಸೊ ಫೈನಲಿ ನಾವು ಫ್ಲಾಟ್ ಹತ್ರ ಬಂದ್ವಿ. ಈ ಗಣೇಶ ನೀನ್ ಆವಾಗ ಬರೀ ಇರೋ ಏ ಲಿಫ್ಟ್ ಆಗಲ್ಲ ಹೋಗ, ನೀವಿಬ್ರು ಅದ್ ನೋಡಿ ಮೇಲೆ ಹೋಗಲ್ಪ. ನಾವಿರೋದೇ -1 ಗ್ರೌಂಡ್ ಲೆಕ್ಕ. ಇವನು ಗೊತ್ತು ನಡಿ ಮಚ್ಚ, ಇವನು ಗೊತ್ತು, ನವೀನ ಗೊತ್ತ, ಅವ್ನು ಬಂದವನೆ. ಈರುಳ್ಳಿ ಬೇಕು ಅಂದ್ರೆ ಇಂತವ ಲವೀರಾ ನಿಲಯ. ಸೊ ಲೆಟ್ಸ್ ವೆಲ್ಕಮ್ ಟು ದಿ ಹೋಮ್. ನಾಳೆ ಗೃಹ ಪ್ರವೇಶ ಇಟ್ಕೊಂಡು ಇದೆಲ್ಲ ಏನು ಅಂತ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಕೊಡ್ತೀವಿ.
ಗ್ರೂಪ್ ಪ್ರವೇಶ ಆಗಿ 5 ತಿಂಗಳಿಗೆ ಬಂದಿದೀವಿ ನಾವು. ಹೆಂಗೆ ಪ್ಲೇ ಎಂತ ಫ್ರೆಂಡ್ಸ್ ಇಟ್ಕೊಂಡಿದ್ಯಾ ಲೇ, ಎಂತ ಫ್ರೆಂಡ್ಸ್ ಇಟ್ಕೊಂಡಿದ್ಯಾ? ಗ್ರೂಪ್ ಪ್ರವೇಶ 5 ತಿಂಗಳಿಗೆ ಬಂದಾರಲ್ಲ. ಸೊ ಇವಾಗ ಹೋಮ್ ಟೂರ್ ಮಾಡೋಣ ಬನ್ನಿ. ನೋಡಿ ಎಂಟ್ರೆನ್ಸ್ ಬರ್ತಾನೆ ಓಪನ್ ಮಾಡಿದ್ರೆ ಬಂದಿನಲ್ಲಿ ಪಿಳ್ಳೆ ಕಾಣಿಸ್ತಾನೆ. ಫಸ್ಟ್ ದೇವ್ರ ಮನೆ. ಸೊ ಇಲ್ಲೊಂದು ವಾಶ್ ಬೇಷನ್, ಹ್ಯಾಂಡ್ ವಾಶ್ರೂಮು. ಹೋಮ್ ಟೂರ್ ನಾನು ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಬರ್ತಾರದು ಇವತ್ತು ನಾನು ಅಷ್ಟೇ. ಸೊ ಇದು ಪಿಳ್ಳೆ ರೂಮು, ಯಾಕಂದ್ರೆ ನೋಡಿದ್ರೇನೆ ಗೊತ್ತಾಗುತ್ತೆ ಇಷ್ಟು ಗಲೀಜಾಗಿ ಅವ್ರ ಅಣ್ಣ ಅಂತ ಇಟ್ಕೊಳ್ಳಲ್ಲ ಪಿಳ್ಳೆ, ಅದಕ್ಕೆ ಪಿಳ್ಳೆ ರೂಮ್. ಇನ್ನು ಒಳಗಡೆ ಬಂದ್ರೆ ಇದು ಅವ್ರ ಅಣ್ಣನ ರೂಮ್, ಯಾಕಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ನೀಟಾಗೈತೆ. ಪಿಳ್ಳೆ ಇಷ್ಟು ನೀಟಾಗಿ ಇಟ್ಕೊಳ್ಳಲ್ಲ. ಪಿಳ್ಳೆ ಅವ್ರ ಅಣ್ಣ ನೋಡಿ ಯಾರ್ ಫ್ಯಾನ್ ಅಂತ, ABD ಮತ್ತೆ ಕೊಹ್ಲಿ ಫ್ಯಾನ್. ನೆವರ್ 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 ಗಿವ್ ಅಪ್. ಇರೋದಿಬ್ರೆ ಅಲ್ಲ, ಅದಕ್ಕೆ 2 ಚೇರು. ಸೊ ಮತ್ತೆ ಬಂದ್ರೆ ಕಿಚನ್. ಓಹೋ ಏನಪ್ಪಿಳೆ ಏನು ಕಾಣಿಸ್ತಾ ಇಲ್ಲಲ್ಲ, ಫ್ರಿಡ್ಜು ಸ್ಟಾಕ್ ರೆಡಿ. ಕಿಚನ್, ಕಿಚನ್ ಇಂದ ಆಚೆ ಬಂದ್ರೆ ನೋಡಿ ಇಲ್ಲಿ ಬಾಲ್ಕನಿ. ಸೊ ನೋಡಿ ಕೆಳಗಡೆ ಸ್ವಿಮ್ಮಿಂಗ್ ಪೂಲಲ್ಲಿ ನಾಳೆ ತೋರಿಸ್ತೀನಿ ಆಚೆ ಎಲ್ಲ. ಸೊ ನಮ್ಮ ಬಾಯ್ಸ್ ಎಲ್ಲ ನೋಡಿ ಏನೇನು ಮಾಡ್ತಾ ಇದಾರೆ ಅಂತ ತೋರಿಸ್ತೀವಿ ಇವಾಗ. ಮೂವಿ ನೋಡಿ ಎಂತ ಮೂವಿ ಹಾಕಿದೀವಿ ಅಂತ, ಕಿರಿಕ್ ಪಾರ್ಟಿ. ಸೊ ಇಲ್ಲಿ ಮನೋಜ್ ಸರ್ ಆನಿಯನ್ ಕಟ್ ಮಾಡಿ ಹೆಲ್ಪ್ ಮಾಡ್ತಾ ಇದಾರೆ. ಅರುಣ್ ಸರ್ ಈರುಳ್ಳಿ ಬೆಳ್ಳುಳ್ಳಿ ಸೊ ಇವತ್ತು ನಮ್ಮ ಶೆಫ್ ನಮ್ಮ ಮಚಾಗನು ಸುಬ್ರಹ್ಮಣಿ. ಇನ್ನು ಶೆಫ್ಗೆ ಹೆಲ್ಪರ್ಸು ಇಲ್ಲಿ 1 2 ಕಾಸ್ಟ್ಲಿಯಸ್ಟ್ ಶೆಫರ್ಸ್ ಇವರೆಲ್ಲೂ ಸಿಗಲ್ಲ ನಿಮ್ಗೆ ಚೆಫ್ಗೆ. ಮಶ್ರೂಮ್ ಬಿರಿಯಾನಿ ಮತ್ತೆ ಮುಳಬಾಗಲ್ ದೋಸೆ ನಮ್ಮ ಮಚಾಗನ್ ನೋಡಿ ಪಾಪ ಅವ್ರ ಹೋಟ್ಲಿಂದ ತಂದ್ಬಿಟ್ಟವನೆ ದೋಸೆ ಹಾಕಕ್ ಪ್ಯಾನು. ಮತ್ತೆ ಮಶ್ರೂಮ್ ರೆಡಿ ಮಾಡ್ಕೊತಾವನೆ ಮಶ್ರೂಮ್ ಬಿರಿಯಾನಿಗೆ ತಂದ್ಬಿಟ್ಟವ್ ನೋಡಿ. ದೋಸೆ ಇಟ್ಟು ಮುಳಬಾಗಿಲ್ ದೋಸೆ ಇದೆ, ಇಲ್ಲಿನ ಫೀಲ್ ಇರಲಿ ಅಂತ, ಮುಳಬಾಗಿಲ್ದೇ ಫೀಲ್ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಮುಳಬಾಗಿಲ್ ದೋಸೆ ಬೇಕಾಗಿರೋದ್ರಿಂದ ನಾವು ಮುಳಬಾಗಿಲ್ ದೋಸೆ ಬೆಂಗಳೂರಲ್ಲಿ ತಿನ್ಬೇಕು ಅಂತ ಹೇಳಿ ಅಲ್ಲಿಂದ ಏನು ಫೀಲ್ ಇರಬೇಕು ಎಲ್ಲಾನು. ಸೊ ಅದಕ್ಕೆ ಹೋಟ್ಲಿಂದಾನೆ ಎಲ್ಲ ತಂದ್ಬಿಟ್ಟಿದ್ದಾನೆ. ಸೊ ಇಲ್ಲಿ ಜಸ್ಟ್ ದೋಸೆ ಹಾಕೊಳ್ಳೋದಷ್ಟೇ. ಸೊ ಅದ್ರ ಜೊತೆಗೆ ಇರಲಿ ಅಂತೇಳಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದೀವಿ. ನಮ್ಮ ಹುಡುಗರೆಲ್ಲ ಸಖತ್ ಕಷ್ಟಪಡ್ತಾ ಇದ್ದಾರೆ. ಬ್ಲಾಕ್ ಡ್ರ್ಯಾಗನ್ ಅವ್ರಿಗೆಲ್ಲ ಪಾಪ ಕಷ್ಟಪಡ್ತಾ ಇಲ್ಲ, ಜ್ಯೂಸ್ ಕೊಡೋದು. ನಮ್ಮ ಹುಡುಗರು ನೋಡಿ ಎಂಟಾಡೆ ಟೈಟ್ಸ್ ರೆಡಿ ಮಾಡ್ತಾ ಇದೀವಿ. ನಮ್ಮ ಹುಡುಗರು ಪಾಪ ಅಡುಗೆ ಮಾಡೋದ್ರಲ್ಲಿ ಬಿಸಿ ಆಗಿದ್ರು. ಸೊ ಸೈಡಲ್ಲಿ ಸ್ನ್ಯಾಕ್ಸ್ ಇರಲಿ, ಅರ್ಜೆಂಟ್ ಏನಾದ್ರು ತಿನ್ನಬೇಕು ಅಂತ ಅವ್ರಿಗೆ ತಿನ್ನಿ ಹೊಟ್ಟೆ ಹಸಿದಿರ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರಿಗೋಸ್ಕರ ನಾನು ಪ್ರಿಪೇರ್ ಮಾಡಿದ್ದೀನಿ. ಹೆಂಗಾಯ್ತಾ? ಸೂಪರ್. ತಿಂದಿರನೇ ಸೂಪರ್. ಇದು ಓವರ್ ಆಕ್ಟಿಂಗ್ ಆಯ್ತಾ? ತಗೋ ಮಚ್ಚ, ಹೆಂಗೈತ ತಗೋ ಬಲ್ತ, ಹೆಂಗೈತ ಅದು ಉರಿ ರೆಸ್ಟ್ ಮಾಡ್ತಾ ಇದ್ದ. ರಿವ್ಯೂ ಕೊಡಬೇಕು ನೋಡಿ. ನೀವು ಅಷ್ಟೊತ್ತಿಂದ ಪ್ರಿಪೇರ್ ಮಾಡಿ ವೇಸ್ಟ್. ನಾನು ನೋಡ ಶಾರ್ಟ್ ಆ್ಯಂಡ್ ಫೈನ್. ಮಚ್ಚ ಹಿಂದೆ ತಿರ್ಗ, ಹಿಂದೆ ಏನಾಯ್ತು ನೋಡ, ಹಿಂದೆ ತಿರ್ಗ. ನಾವು ಬರ್ತೀವಿ ಮಚ್ಚ. ಸೊ ಫೈನಲಿ ಒಂದು 1 hour ಆದ್ಮೇಲೆ ಮುಳಬಾಗಲ್ ಮಸಾಲೆ ದೋಸೆ ಮೈಸೂರು ಬರ್ತೈತೆ ಮಚ್ಚ. ಯಾಕನ 1 hour ಎಲ್ಲಾ ಪ್ರಿಪರೇಷನ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಮಚ್ಚಗನ್ ಇವಾಗ ಮುಳಬಾಗಲ್ ಮಸಾಲೆ ದೋಸೆ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಸೊ ಬೆಂಗಳೂರಲ್ಲಿ ಇದ್ರು ಒರಿಜಿನಲ್ ಮುಳಬಾಗಲ್ ಮಸಾಲೆ ದೋಸೆ ತಿನ್ನೋದು ಪ್ರಿಪೇರ್ ಮಾಡ್ಕೊಂಡು ಅದೃಷ್ಟ ಮಾಡಿದೀವಿ ನಾವೆಲ್ಲ ನಮ್ಮ ಮಚ್ಚಗನಿಂದ. ಒಂದು ಐಟಮ್ ಬಿಡ್ದೇನು ಎಲ್ಲ ಐಟಮ್ಮು ಏನ್ ಪ್ರಿಪೇರ್ ಮಾಡ್ತಾರೆ ಮುಳಬಾಗಲ್ ಮಸಾಲೆ ದೋಸೆ ಪ್ರತಿಯೊಂದೂ ಒಂದು ಪಾರ್ಸಲ್ ತಗೊಂಬಂದು ನಮಗೋಸ್ಕರ ಇಲ್ಲಿ ಮಾಡ್ಕೊಡ್ತಾ ಇದ್ದಾನೆ ನೋಡಿ. ಎಲ್ಲ ರೆಡಿ ಆಗ್ತಾ ಇದೆ ಇವಾಗ.
ಎಲ್ಲಾನು ಮಚ್ಚಗಾನ ಅಲ್ಲಿಂದ ಪಾರ್ಸಲ್ ತಂದ್ಬಿಟ್ಟವನೆ. ಚಟ್ನಿಗೆ ಮಾತ್ರ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದು. ತುಪ್ಪ ನೋಡಿ ಹೆಂಗಾಕವನು. ನೋಡಿ ತುಪ್ಪ ಎಷ್ಟಾಗ್ತಾನಂದ್ರೆ ಫುಲ್ ಡೇಟ್ ಅಲ್ಲಿ ಇರೋರು ತಿನ್ಬೇಕು ಇದು. ಇವ್ರಂತ ಅವರು ಫುಲ್ ಡೇಟ್ ಅವರು. ತೇಲಾಡುತ್ತಾ ದೇವ್ರ ದೋಸೆ ಹಾಕಿಲ್ಲ. ಮಸಾಲೆ ದೋಸೆ ರೆಡಿ. ಕ್ರಿಸ್ಪಿ ಮಸಾಲೆ ದೋಸೆ. ಹಬ್ಬಾ ತಿಂದಿಲ್ಲ. ದನ ದನ ತಿನ್ನಕ್ಕಿದ್ದ. ನೆಕ್ಸ್ಟ್ ಲೆವೆಲ್. ನಂಗೆ ಮುಳಬಾಗಲ್ ಬಿಟ್ರೆ ನಮ್ಮ ಮಚ್ಚಗಾನ್ ಮಾಡೋ ದೋಸೆನೇ ಇಷ್ಟ ಆಗೋದು. ಮುಳಬಾಗಲ್ ದೋಸೆ ಅಂದ್ರೆ ಎಲ್ಲೂ ಇಷ್ಟ ಆಗಲ್ಲ. ಹೆಂಗದ ಒಂದು ಬೈಟು ತಿಂದಿಲ್ಲ. ಹಂಚು ತಿನ್ನೋದಲ್ಲಿರೋ ಮಜಾ ಕಿನ್ನ ಕಿತ್ತು ತಿನ್ನೋದಲ್ಲೇ ಮಜಾ ಇರೋದು. ಒಂದು ಸೆಕೆಂಡ್ ಅಮೃತ ಗಳಿಗೆ ನಮ್ಮ ಮಚ್ಚಗನ್ ದೋಸೆ ಹಾಕ್ತಾ ಇದ್ರೆ ಅದೇನೋ ನನ್ಗನ್ಸಿದ್ ಮಾತ್ರ ತಟ್ಟೆಯಲ್ಲಿ ಎಲ್ಲ ಹಾಕೊಂಡು ಕೂತ್ಕೊಂಡು ತಿನ್ನೋಷ್ಟು ಟೈಮ್ ಇರಲ್ಲ ಅನ್ಸ್ತದೆ. ಯಾಕೆ ಅಂದ್ರೆ ದೋಸೆನೇ ಇರಲ್ಲ ತಟ್ಟೆಯಲ್ಲಿ. ಇಲ್ಲಿ ನೋಡಿ ಹೆಂಗ್ ಕಾಯ್ತಾ ಇದಾರಂತ. ನಮ್ಮ ಮಚ್ಚಗನ್ ಹಾಕೋ ದೋಸೆ ಅಷ್ಟು ಫೇಮಸ್ ಅದು. ಇವು ದೋಸೆ ಹಿಂಗ್ ಬರೋದು ಅರ್ಜೆಂಟ್, ಹಿಂಗ್ ಖಾಲಿ ಆಗ್ತೈತೆ. ಹೆಂಗ್ ಕಾಯ್ತಾ ಇದಾರೆ ನೋಡಿ ದೋಸೆಗೆ. ನನ್ನ ಮಕ್ಳು ಯಾವಾಗೂ ತಿಂದೇ ಇಲ್ಲೇನೋ ಅನ್ನೋ ತರ ಕಾಯ್ತಾ ಇದಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿರ್ತದೆ. ಹೇಳ ಇನ್ನೊಂದ್ಸತಿ ಏನಿರ್ಬೇಕಾ? ಅಯ್ಯೋ ಚಟ್ನಿ ಅಲ್ಲೋ. ನಮ್ಮನ್ ಮಾಡ್ರ ಮಸಾಲೆ ದೋಸೆಗೆ ಎಷ್ಟು ಕ್ರೇಜ್ ಆಗೈತೆ ಅಂದ್ರೆ, ಅವ್ನು ಆಕ್ಚುಲಿ ರೈಸ್ ಮಾಡೋದ್ರಿಂದ ಸಾಕು ಎಲ್ಲರಿಗೂ ಎರಡೆರಡು ಅಂತೇಳಿ ಸ್ವಲ್ಪ ಇಟ್ಟು ಮಾತ್ರ ಅವ್ನು ಪಾರ್ಸಲ್ ತಂದಿರೋದಿಟ್ಟು ಮುಳಬಾಗ್ಲಿಂದ. ಸೊ ಇವಾಗ ಹೆಂಗಾಗೈತೆ ಅಂತಂದ್ರೆ ಅದು ಕೊನೆಗೆ ಅವನಿಗೂ ಉಳಿತಾ ಇಲ್ಲ ಗೊತ್ತಿಲ್ಲ. ಸೊ ಒಂದೊಂದೇ ಹಾಕ್ಸ್ಕೊಳ್ಳೋದು, ಎಲ್ಲಾರು ಒಂದೊಂದು ಟೀಮ್ ಮಾಡ್ಕೊಳ್ಳೋದು. ಇಲ್ಲೊಂದು ಟೀಮು ದೋಸೆ ಕಳ್ದಿದ್ದಾರೆ ಹುಷಾರಿ. ಇನ್ನೊಂದು ಬ್ಯಾಚ್ ತೋರಿಸ್ತೀನಿ ಬನ್ನಿ, ಇಲ್ಲೈತೆ. ನಮ್ಮ ಮಚ್ಚಗನ್ ಮಾತ್ರ ಒಬ್ಬನ್ನೇ ಬಿಡ್ಬಿಟ್ಟವ್ರು ಇಲ್ಲಿ ದೋಸೆ ಬಂದು. ಇವಾಗ ನಂದೆಲ್ಲಿ ಇಡ್ಲಿ ಅಂತ ಮರ್ಯಾದೆನೇ ಇಲ್ಲಲ್ಲ ಮಚ್ಚ. ಮಶ್ರೂಮ್ ಬಿರಿಯಾನಿ ಬರೀ ದೋಸೆನ ತೋರಿಸ್ತಾ ಇದ್ದಲ್ಲ, ಅವಾಗಿನ ಮಶ್ರೂಮ್ ಬಿರಿಯಾನಿ ಮಿಸ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಹುಡುಗರು ಯಾರು ಇವಾಗ ಮಶ್ರೂಮ್ ಬಿರಿಯಾನಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೋಡಿ. ಎಲ್ಲಾನು ದೋಸೆ, ಬಾಗಲ್ ದೋಸೆ. ಓನರ್ದು ಒಂದೇ ಚಿಂತೆ, ಗಲಾಟೆ ಮಾಡಿದ್ರೆ ನಾಳೆ ಪ್ಲಾಟಿಂದ ಎಲ್ಲಿ ಓಡಿಸ್ಬಿಡ್ತಾರೋ ಅಂತ. ಎಲ್ಲಾರು ಹ್ಯಾಪಿ ಮೊಮೆಂಟ್ಸ್ ಅಲ್ಲಿ ಎಂಜಾಯ್ ಮಾಡ್ತಾರೆ. ನಮ್ಮ ಓನರ್ ಮಾತ್ರ ಪಾಪ ಕಷ್ಟದಲ್ಲಿ ನೋಡಿ, ಟೆನ್ಷನ್ ಅಲ್ಲ ಅವನೇ. ಯಾಕೆ ಅಂತಂದ್ರೆ ನಾಳೆ ಎಲ್ಲಿ ಪ್ಲಾಟ್ ಖಾಲಿ ಮಾಡಿಸ್ತಾರೋ ಅಂತೇಳಿ. ನಾವೇನು ಬಾಡಿಗೆಗಿಲ್ಲ, ಹೆಂಗ್ ಖಾಲಿ ಮಾಡಿಸ್ತಾರೆ? ಸ್ವಂತದ್ದು, ಸ್ವಂತ ಓನ್ ಬ್ರ್ಯಾಂಡ್.